ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಶ್ವೇತಾಸ್ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಈ ವರ್ಷದ ನನಗೆ ದೊಡ್ಡ ಆರ್ಡ್ರ್ ಅಂತಲೇ ಹೇಳ್ಬೋದು. ಅದರಲ್ಲೂ 2026ಅಲ್ಲಿ ನಾನು ಫಸ್ಟ್ ಡಿಸ್ಪ್ಯಾಚ್ ಮಾಡ್ತಿರುವಂಥ ಈ ಬ್ಯೂಟಿಫುಲ್ ಡಿಸೈನ್ನ ಆರ್ಡರ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ಸಂಕ್ರಾಂತಿಗೆ ಅಂತೇಳಿ ಒಬ್ಬರು ಕಸ್ಟಮರ್ ನನಗೆ ಈ 2 ಬ್ಯಾಂಗಲ್ ಸೆಟ್ನ ನನಗೆ ಆರ್ಡರ್ ಮಾಡಿದರು. ಅಂದರೆ ಇಬ್ಬರಿಗೆ ಎರಡೆರಡು ಡಿಸೈನು ಬೇರೆ ಬೇರೆ ರೀತಿಯಾಗಿರುವಂಥದ್ದು. ಕಲರ್ ಅಂತೂ ತುಂಬಾ ಚೆನ್ನಾಗಿತ್ತು, ಹಾಗೆ ಸಿಂಪಲ್ ಆ್ಯಂಡ್ ಯುನೀಕ್ ಆಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಮತ್ತು ಪಿಂಕ್ ಮತ್ತು ಬ್ಲೂನಲ್ಲಿರೋ ಕಾಂಬಿನೇಷನ್ ಬಂದು ಪಿಂಕ್ ಹಾಕಿ ಪರ್ಲ್ ಕಾಂಬಿನೇಷನ್ದು. ಸೊ ನಿಮಗೂ ಯಾರಿಗಾದರೂ ಬೇಕಾಗಿದ್ದರೆ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಯಾರಿಗಾದರೂ ಬೇಕಾಗಿತ್ತು ಅಂದರೆ ನೀವು ಒಂದು ಆರ್ಡ್ರ್ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ನ ಕೂಡ ಹಾಕಿದ್ದೀನಿ. ನೀವು ಅದ್ರ ಮುಖಾಂತರ ಕೂಡ ಆರ್ಡರ್ ಮಾಡ್ಬೋದು. ಇಲ್ಲ ನಾನು ವಾಟ್ಸಪ್ ನಂಬರ್ ಕೂಡ ಹಾಕಿದ್ದೀನಿ, ಅದ್ರ ಮುಖಾಂತರ ಕೂಡ ಆರ್ಡರ್ ಮಾಡ್ಬೋದು. ನಾನು ಮುಂದಿನ ದಿನಗಳಲ್ಲಿ ಇದನ್ನ ಹೇಗೆ ಮಾಡೋದು ಅನ್ನುವಂತಹ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಪ್ ಇದಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಕೂಡ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಉದ್ದೇಶ ಏನಪ್ಪ ಅಂತಂದರೆ, ಅಟ್ಲೀಸ್ಟ್ ಮನೇಲಿರೋರಿಗೆ ಯಾರಿಗಾದರೂ ಒಂದು ಹೆಲ್ಪ್ ಆಗ್ಬೋದು ಅನ್ನುವಂತಹ ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ನಿಮಗೆಲ್ಲ ಯಾರಿಗೆಲ್ಲ ಕಲೀಲಿಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಸೊ ಅವರೆಲ್ಲರೂ ಕೂಡ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಯಾವ ವಿಡಿಯೋ ಕೂಡ ಮಿಸ್ ಆಗೋದಿಲ್ಲ. ಸೊ ನೀವು ಕೂಡ ಮನೆಯಿಂದಲೇ ಮಾಡೋದನ್ನ ಕಲಿತು ಹಾಗೆ ನಿಮ್ಮ ಬಿಸ್ನೆಸ್ನ ಕೂಡ ಸ್ಟಾರ್ಟ್ ಮಾಡ್ಬೋದು. ಸೊ ಇದಕ್ಕೆಲ್ಲ ಹೇಗೆ ಸ್ಟಾರ್ಟ್ ಮಾಡಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಮತ್ತು ಮೆಟೀರಿಯಲ್ನ ನೀವು ಎಲ್ಲಿಂದ ಪರ್ಚೇಸ್ ಮಾಡಬೇಕು, ಸೊ ಎಲ್ಲದ್ರ ಡೀಟೇಲ್ಸ್ನ ಕೂಡ ನಾನು ಮುಂದಿನ ದಿನಗಳಲ್ಲಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ತುಂಬಾ ಸಿಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ಸೊ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಸ್ವಲ್ಪ ಆರ್ಡರ್ಸ್ ಎಲ್ಲ ಮುಗಿಸಿ ಸ್ವಲ್ಪ ರೆಡಿಯಾಗಿ ಔಟ್ಸೈಡೆಲ್ಲ ಹೋಗಿ ವೆಜಿಟೇಬಲ್ಸ್ ಹಾಗೆ ಎಲ್ಲದೂ ಕೂಡ ತರುವಂಥ ಕೆಲಸ ಮಾಡ್ಕೋಬೇಕಾಗತ್ತೆ. ಬಿಕಾಸ್ ಮಂಡೇ ವರ್ಕ್ ಆ್ಯಸ್ ಯೂಶ್ವಲ್ ಇದ್ದೇ ಇರುತ್ತೆ, ಹಾಗೆ ಮಕ್ಕಳಿಗೆಲ್ಲ ಸ್ಕೂಲ್ ಇರುತ್ತೆ. ಸೊ ಹಾಗಾಗಿ ಎಲ್ಲದೂ ಕೂಡ ಸಂಡೇ ಅನ್ನೋದೇ ಒಂದು ರಿಫ್ರೆಶಿಂಗ್ ಡೇ ಅಂತಲೇ ಹೇಳ್ಬೋದು ವೀಕಲ್ಲಿ ತೊಗೊಂಡಾಗ. ಸೊ ಅದರಲ್ಲಿ ನಮ್ಮ ಎಲ್ಲ ಕೆಲಸಗಳನ್ನು ನಾನು ಮುಗಿಸ್ಕೊಡ್ಲಿಕ್ಕೆ ಬೇಕಾಗಿರುವಂಥ ಒಂದು ದಿನ ಅಂತಲೇ ಹೇಳ್ತೀನಿ. ಸೊ ನನಗಾಗಿ ಅದು ಸಂಡೇ ಅಲ್ಲ, ಅದೊಂಥರ ಸೂಪರ್ ಡೇ ಅಂತಲೇ ಹೇಳ್ಬೋದು. ಸೊ ಹಾಗೆ ಸಂಡೇ ಅಂದರೆ ನನಗೊಂಥರ ಫನ್ ಡೇ ಇದ್ದಂಗೆ. ಬಿಕಾಸ್ ಎಲ್ಲ ಕೆಲಸಗಳನ್ನೂ ಕೂಡ ಮಾಡ್ಕೋಬೇಕಾಗತ್ತೆ, ಹಾಗೆ ಅನಿಸಿದ್ದನ್ನ ಮಾಡಿಕೊಂಡು ಮನೆಯಲ್ಲಿ ತಿನ್ನುವಂಥ ಮಜಾನೇ ಬೇರೆ ಇರುತ್ತೆ. ಸೊ ಇವತ್ತು ನಾನು ಈ ಸಂಡೇ ಸ್ಪೆಷಲ್ ಏನಂತಂದರೆ ಸ್ವೀಟು ಹಾಗೆ ಖಾರ ಎರಡೂ ಕೂಡ ಮಾಡಿದ್ದೀನಿ. ಸೊ ಗುಲಾಬ್ ಜಾಮೂನ್ ಅಂತಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇವತ್ತು ನಾನು ಗುಲಾಬ್ ಜಾಮೂನ್ ಮಾಡಿಕೊಂಡೆ. ಹಾಗೆ ಅದ್ರ ಜೊತೆ ಒಂದು ಸ್ಪೈಸಿಯಾಗಿರೋ ಒಂದು ಡಿಶನ್ನು ಕೂಡ ಮಾಡಿದ್ದೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಅದರ ರೆಸಿಪಿ ಕೂಡ ಗೊತ್ತಾಗುತ್ತೆ. ಮೊದಲನೇದಾಗಿ ನಾನು MTR ಅವ್ರದ್ದು ಗುಲಾಬ್ ಜಾಮೂನ್ ಪ್ಯಾಕೆಟ್ನ ತೊಗೊಂಡಿದ್ದೀನಿ. ಒಂದು ಚಿಕ್ಕ ಪ್ಯಾಕ್ನ ತೊಗೊಂಡು ಈ ರೀತಿ ಕಟ್ ಮಾಡಿ ಸ್ವಲ್ಪ ನೀರು ಒಂದು ಚಿಟಿಕೆ ಉಪ್ಪನ್ನು ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ನಾನು ಮಿದ್ಕೊತಾ ಇದ್ದೀನಿ. ಈ ಸ್ವಲ್ಪ ಚೆನ್ನಾಗಿ ನಾವು ಮಿದ್ಕೊಬೇಕಾಗುತ್ತೆ, ಇಲ್ಲಾಂದರೆ ಗಂಟು ಬರೋ ಚಾನ್ಸಸ್ ಇರುತ್ತೆ, ಇಲ್ಲ ಸೀಳುತ್ತೆ, ಮತ್ತು ಉಂಡೆ ಯಾವುದು ಕೂಡ ಪರ್ಫೆಕ್ಟಾಗಿ ಬರೋದಿಲ್ಲ. ಕೆಲವೊಬ್ಬರು ಗುಲಾಬ್ ಜಾಮೂನ ಪರ್ಫೆಕ್ಟಾಗಿ ಮಾಡುವಾಗ ನನಗಿನ್ನೂ ಬರಲ್ಲ ಅಂತ ಹೇಳ್ತಾರೆ. ಸೊ ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಸಾಫ್ಟಾಗಿರುವಂಥ ಒಂದು ಚಪಾತಿ ಅದಕ್ಕೆ ಬರುತ್ತೆ. ಅದು ಚಪಾತಿಗಿಂತ ಸ್ವಲ್ಪ ಸಾಫ್ಟಾಗಿ ಮಾಡಿಕೊಂಡು 1-2 ಸ್ಪೂನಷ್ಟು ತುಪ್ಪನ ಹಾಕಿ ಅದ್ರ ಮೇಲೆ ಗ್ರೀಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆಯಿಂದ 3/4 ಗಂಟೆವರೆಗೂ ನೆನೆಲಿಕ್ಕೆ ಬಿಡ್ತೀನಿ. ಸೊ ಕೆಲವರಿಗೆ ಡ್ರೈ ಜಾಮೂನ್ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಹಾಗೆ ಗುಲಾಬ್ ಜಾಮೂನ್ ಇಷ್ಟ ಆಗುತ್ತೆ. ಸೊ ನಾನು ಇವತ್ತು ಗುಲಾಬ್ ಜಾಮೂನ್ನ ನಾನು ಮಾಡ್ಕೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ಕೆಲವೊಬ್ಬರು ಹಸಿ ಹಾಲಿನಿಂದನೂ ಕೂಡ ಮಿಕ್ಸ್ ಮಾಡ್ಕೊತಾರೆ, ಕೆಲವೊಬ್ಬರು ನೀರಿನಿಂದನೂ ಮಿಕ್ಸ್ ಮಾಡ್ಕೊತಾರೆ. ಅದು ಕೆಲವೊಬ್ಬರಿಗೆ ಕೆಲವೊಂದು ರೀತಿ ಇಷ್ಟ ಆಗುತ್ತೆ. ಸೊ ನಾನು ಹಾಲಿನ ಬದಲಾಗಿ ನಾನು ನೀರನ್ನೇ ಬಳಸ್ಕೊಂಡಿದ್ದೀನಿ. ಆದರೆ 1 ಸ್ಪೂನಷ್ಟು ನಾನು ತುಪ್ಪನ ನಾನು ಇದರಲ್ಲಿ ಸೇರಿಸ್ಕೊಂಡಿದ್ದೀನಿ, ಏಕೆಂದರೆ ಇದು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದಾದ ನಂತರ ಒಂದು ಅರ್ಧ ಗಂಟೆ ನಾನನ್ನು ಕ್ಲೋಸ್ ಮಾಡಿ ಇಡ್ತೀನಿ. ನೀವು ಇದಕ್ಕೆ ಒಂದು ಕಾಟನ್ ಬಟ್ಟೆ ಬೇಕಾದರೂ ಇಡ್ಬೋದು, ಇಲ್ಲ ಯಾವುದಾದ್ರೂ ಒಂದು ಪಾತ್ರೆನ ಕೂಡ ಕ್ಲೋಸ್ ಮಾಡ್ಬೋದು. ನಾನಿಲ್ಲಿ ಸಕ್ಕರೆ ಪಾಕನ ಮಾಡ್ಕೊಳ್ಳಿಕ್ಕೆ 1 ಗ್ಲಾಸ್ನಷ್ಟು ಸಕ್ಕರೆಗೆ 1.5 ಗ್ಲಾಸ್ನಷ್ಟು ನೀರನ್ನ ಹಾಕಿದ್ದೀನಿ. ಇದರಿಂದ ಬೇಗ ಪಾಕ ಬರುತ್ತೆ. ಸೊ ಅದಾದ ನಂತರ ಮತ್ತೆ ಇನ್ನೊಂದು ಸರಿ ಚೆನ್ನಾಗಿ ಎಲ್ಲ ಮಿತ್ಕೊಂಡು ಸಣ್ಣ ಬಾಲ್ಗಳನ್ನಾಗಿ ಯಾವುದೇ ರೀತಿಯ ಲೈನ್ಸ್ ಬರ್ತಾ ಇರೋ ಥರ ಮಾಡಿ ಲೋ ಫ್ಲೇಮ್ನಲ್ಲಿಟ್ಟು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಂಡಾದರೆ ಮುಗಿಯುತ್ತೆ. ನೋಡ್ತಾ ಇರ್ಬೋದು, ಈ ರೀತಿಯ ಚಿಕ್ಕ ಬಾಲ್ಗಳಾಗಿ ಮಾಡ್ಕೋಬೇಕಾಗುತ್ತೆ. ತುಂಬ ದೊಡ್ಡದಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರೋಲ್ಲ, ಮತ್ತು ಅದು ಬೇಯೋದಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ರೀತಿಯ ಚಿಕ್ಕ ಬಾಲ್ಗಳು ಅಂದರೆ ಗೋಲಿ ಗಾತ್ರದ ಬಾಲ್ಗಳನ್ನು ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ಅದು ಸ್ವಲ್ಪ ಜಾಸ್ತಿ ಆಗಲಿಕ್ಕೆ ಶುರು ಆಗುತ್ತೆ. ಆದಷ್ಟು ಇದನ್ನ ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಎರಡೂ ಕಡೆ ಗೋಲ್ಡನ್ ಬ್ರೌನ್ ಬರೋ ಥರ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ಇವಾಗ ಕಾದಿರುವಂಥ ಎಣ್ಣೆಗೆ ನಾನು ಇದನ್ನು ಹಾಕಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಜಾಮೂನ್ ಹೀಗೆ ಗೋಲ್ಡನ್ ಬ್ರೌನ್ಗೆ ಟರ್ನ್ ಆಗ್ತಾ ಇದೆ ಅಂತೇಳಿ. ಅತಿ ಹೆಚ್ಚು ಸಮಯ ಏನು ಬೇಕಾಗಿರೋದಿಲ್ಲ, ಒಂದು 3-4 ನಿಮಿಷ ಟೈಮ್ ಆದರೆ ಸಾಕು.
ತುಂಬ ಬೇಗನೆ ಆಗಿ ನೋಡಿ. ಈಗ ಈ ರೀತಿ ಗೋಲ್ಡನ್ ಬ್ರೌನ್ ಥರ ಆಗಿದೆ. ಈಗ ಕಂಪ್ಲೀಟಾಗಿ ಜಾಮೂನ್ ಕುಕ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇದೆಲ್ಲವನ್ನು ತೆಗೆದು ಬಿಸಿಯಾಗಿರುವಂತಹ ಪಾಕದಲ್ಲಿ ಪಾಕ ಸುಲಭ ಬಿಸಿ ಇದ್ದಾಗಲೇ ಹಾಕೋದ್ರಿಂದ ಅದು ಬೇಗನೆ ಹೀರ್ಕೊಳ್ಳುತ್ತೆ, ಹಾಗೆ ಜಾಮೂನ್ ತುಂಬಾ ಸಾಫ್ಟ್ ಆಗುತ್ತೆ ಅಂತೇಳಿ ನೀವು ಇದಕ್ಕೆ ಕೇಸರಿ ಮತ್ತು ಏಲಕ್ಕಿನ ಬೇಕಾದರೂ ಹಾಕೊಬೋದು. ಸೊ ಇವಾಗ ಎಲ್ಲ ಬೆಂದಿರುವಂತಹ ಜಾಮೂನ್ಗಳನ್ನ ಈ ರೀತಿಯಾಗಿರುವಂಥ ಶುಗರ್ ಸಿರಪ್ಗೆ ನಾನು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಒಂದು 10 ನಿಮಿಷ ಬಿಟ್ಟರೆ ಸಾಕು, ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡಿರುತ್ತೆ. ಸಾಫ್ಟಾಗಿರುವ ಹಾಗೆ ಟೇಸ್ಟಿಯಾಗಿರುವಂತಹ ಗುಲಾಬ್ ಜಾಮೂನ್ ಇವಾಗ ರೆಡಿಯಾಗಿದೆ ನೋಡಿ. ಸೊ ಯಾರಿಗೆಲ್ಲ ಗುಲಾಬ್ ಜಾಮೂನ್ ಅಂತಂದರೆ ಇಷ್ಟ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಎಷ್ಟು ಚೆನ್ನಾಗಿ ಗುಲಾಬ್ ಜಾಮೂನ್ನ ಮಾಡ್ತೀರಾ ಅನ್ನೋದು ಕೂಡ ಕಮೆಂಟ್ ಸೆಕ್ಷನ್ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ಗುಲಾಬ್ ಜಾಮೂನ್ ರೆಸಿಪಿ. ಬನ್ನಿ ಮುಂದಿನ ರೆಸಿಪಿ ಏನಂತ ನೋಡ್ಕೊಬರೋಣ. ಇದಂತೂ ಒಂದು ಸೀಸನ್ ಸ್ಪೆಷಲ್ ಆಗಿರುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಈ ಸೀಸನ್ ಸ್ಪೆಷಲ್ದೇ ಹವಾ ಆಗಿರುತ್ತೆ. ಸೊ ಅದ್ಯಾವುದಪ್ಪ ಅಂತಂದರೆ ಅವರೆಬೇಳೆ ಮಿಕ್ಸ್ಚರ್ ಅಂತಲೇ ಹೇಳ್ತೀನಿ. ತುಂಬ ಸ್ಪೈಸಿಯಾಗಿ ಹಾಗೆ ಟೇಸ್ಟಿಯಾಗಿ ಗರಿಯಾಗಿ ಬಂದಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಸೊ ನಾನು ಇಲ್ಲಿ ಅವರೆಬೇಳೆನ ತಗೊಂಡಿದ್ದೀನಿ. ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇದಕ್ಕಿರೋವಂಥ ಅವರೆಬೇಳೆ ಮೊದಲು ಅವರೆಕಾಳನ್ನ ಸುಲಿದು ಅದನ್ನು ಒಂದು ಸ್ವಲ್ಪ ಹೊತ್ತು ನೀರಿನಲ್ಲಿ ನೆನೆಸಿ ಅದಾದಮೇಲೆ ಆ ಸಿಪ್ಪೆನ ಇದ್ಕಿಸ್ಕೊಂಡ್ಮೇಲೆ ಈ ಬೇಳೆ ಅನ್ನೋದು ರೆಡಿ ಆಗಿರುತ್ತೆ. ಸೊ ಇದನ್ನು ಸ್ವಲ್ಪ ಒದ್ದೆ ಇರೋದು ಸ್ವಲ್ಪ ಡ್ರೈ ಆಗಬೇಕು, ಆ ರೀತಿ ಡ್ರೈ ಮಾಡಿ ಈ ರೀತಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಇದನ್ನ ಫ್ರೈ ಮಾಡಿದಾಗ ಒಂದು ರೀತಿಯ ಸೌಂಡ್ ಕೇಳುತ್ತೆ, ಅಂದರೆ ಏನು ಅದು ಮೆತ್ತಗಿರುತ್ತಲ್ಲ ಅಲ್ಲಿಂದ ಕ್ರಿಸ್ಪಿನೆಸ್ ಅನ್ನೋದಕ್ಕೆ ಟರ್ನ್ ಆಗುತ್ತೆ. ಅಲ್ಲಿಯವರೆಗೂ ಇದನ್ನು ಈ ರೀತಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ನೋಡ್ತಿರ್ಬೋದು ಚೇಂಜಸ್ಸು ಎಷ್ಟು ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ನೀರಿಗೆ ಹಾಕಿದಾಗ ಸ್ವಲ್ಪ ಜಾಸ್ತಿ ನೊರೆ ಥರ ಬರುತ್ತೆ. ಸೊ ಅದಾದಮೇಲೆ ಅದು ನೊರೆ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ. ಪಾತ್ರೆನಲ್ಲಿ ಹಾಕಿದಾಗ ಒಂಥರ ಸೌಂಡ್ ಕೂಡ ಬರುತ್ತೆ. ಸೊ ಅಲ್ಲಿವರೆಗೂ ಇದನ್ನ ಕ್ರಿಸ್ಪಿಯಾಗಿ ಫ್ರೈ ಮಾಡಿಕೊಂಡ್ರೆ ಮಿಕ್ಸ್ಚರ್ ಅಂತೂ ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಅದಾದ ನಂತರ ನಾನು ಸ್ವಲ್ಪ ಅವಲಕ್ಕಿನ ನಾನು ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಪೇಪರ್ ಅವಲಕ್ಕಿನೂ ಕೂಡ ತೊಗೋಬೋದು, ಆದರೆ ನಾನಿಲ್ಲಿ ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ. ಇದೆಲ್ಲವೂ ಕೂಡ ಗೋಲ್ಡನ್ ಕಲರ್ಗೆ ಟರ್ನ್ ಆಗಿದೆ. ಅದಾದ ನಂತರ ಇದನ್ನು ಕೂಡ ನಾನು ಸಪ್ರೇಟಾಗಿ ಇದೇ ಮಿಕ್ಸ್ಚರ್ ಒಳಗಡೆ ಹಾಕೋ. ಮತ್ತು ನೆಕ್ಸ್ಟ್ ಬೇಕಾಗಿರೋ ಇಂಗ್ರೀಡಿಯೆಂಟ್ ಏನಂತಂದರೆ, ನಾವೇನೇ ಒಂದು ಮಿಕ್ಸ್ಚರ್ ಮಾಡಿದ್ರೂ ಕೂಡ ಬೆಳ್ಳುಳ್ಳಿ ಹಾಗೆ ಹಸಿ ಕರಿಬೇವಿನ ಸೊಪ್ಪಿನ ಘಮ ತುಂಬಾ ಸ್ವಾದನ್ನು ಕೊಡುತ್ತೆ, ಹಾಗೆ ತುಂಬಾ ಒಂದು ಅರೋಮ್ಯಾಟಿಕ್ ಫೀಲ್ನ ಕೊಡುತ್ತೆ. ಸೊ ಹಾಗಾಗಿ ಕರಿಬೇವು ಸೊಪ್ಪು ಹಾಗೆ ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಜಜ್ಕೊಂಡಿರೋದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ತಿನ್ನೋದು ಹೆಲ್ತ್ಗೂ ಕೂಡ ಒಳ್ಳೆಯದಾಗುತ್ತೆ, ಏಕೆಂದರೆ ಈ ಶೀತದ ಸಮಯದಲ್ಲಿ ನಮಗೆ ಬೆಳ್ಳುಳ್ಳಿ ಅವಶ್ಯಕತೆ, ಏಕೆಂದರೆ ಆಂಟಿ ಆಕ್ಸಿಡೆಂಟ್ ಆಗಿರೋದ್ರಿಂದ ಬೆಳ್ಳುಳ್ಳಿ ತಿನ್ನೋದು ಕೂಡ ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಕರಿಬೇವಿನಲ್ಲೂ ಕೂಡ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಅದು ಕೂಡ ಡೈಲಿ ರೂಟೀನಲ್ಲಿ ಬಳಸೋದ್ರಿಂದ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಕರಿಬೇವು ಹಾಗೆ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದ್ದೀನಿ. ಅದಾದಮೇಲೆ ಒಂದು ಬಟ್ಲಷ್ಟು ಹುರುಗಡ್ಲೆನ ತೊಗೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕಡಲೆ ಬೀಜ ಹಾಗೆ ಕಡಲೆ ನಾವು ಎಷ್ಟನ್ನು ಹಾಕಿರ್ತೀವೋ ಅಷ್ಟು ಕೂಡ ಚೆನ್ನಾಗಿರುತ್ತೆ. ನಾನಂತೂ ಮಿಕ್ಸರಲ್ಲಿ ಆ ಕಡಲೆ ಬೀಜನ ಆರಿಸಿ ತಿಂದು ಬೇರೆದೆಲ್ಲ ಹಾಗೇ ಬಿಡ್ತಾಯಿದ್ವಿ. ಅದಂತೂ ಚಿಕ್ಕ ವಯಸ್ಸಿನಲ್ಲಿ ನನಗಿವಾಗಲೂ ಕೂಡ ತುಂಬಾ ನೆನಪಿದೆ. ಸೊ ಹಾಗಾಗಿ ಇದು ಕೂಡ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಕಡಲೆನ ಫ್ರೈ ಮಾಡ್ಕೋಬೇಕು. ಆದಷ್ಟು ನೀವು ಕ್ರಿಸ್ಪಿಯಾಗಿರುವಂಥ ಕಡಲೆನ ಯೂಸ್ ಮಾಡಿ, ಮೆತ್ತಗಿರುವಂತಹ ಕಡಲೆಗಳನ್ನ ಯೂಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಇವಾಗ ಇದು ಆಲ್ಮೋಸ್ಟ್ ಫ್ರೈ ಆಗಿದೆ. ಇದಾದಮೇಲೆ ನಾನು ಸ್ವಲ್ಪ ಕಡಲೆಕಾಯಿ ಬೀಜನೂ ಕೂಡ ಚೆನ್ನಾಗಿ ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವಿಲ್ಲೇ ನೋಡ್ತಾ ಇರ್ಬೋದು. ಈ ರೀತಿಯಾಗಿರುವಂಥ ಫ್ರೈ ಮಾಡ್ಕೊಂಡಿದ್ದ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಕೂಡ ನಾನು ಒಂದೇ ಪಾತ್ರೆಯಲ್ಲಿ ಹಾಕ್ತಾಯಿದ್ದೀನಿ. ಸೊ ಇದೆಲ್ಲವೂ ಕೂಡ ಬಿಸಿ ಇರುವಾಗಲೇ ಸ್ವಲ್ಪ ಉಪ್ಪು, ಸ್ವಲ್ಪ ಅಚ್ಕಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರೋ ಹಾಗೆ ಟೇಸ್ಟಿಯಾಗಿರುವಂತಹ ಸೀಸನ್ ಸ್ಪೆಷಲ್ ಅವರೆಕಾಳು ಮಿಕ್ಸ್ಚರ್ ರೆಡಿ ಆಯಿತು. ಸೊ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಆಲ್.